ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಈ ರಾಜ್ಯ ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಏನಾದರೂ ಇದೆ ಅನ್ನೋದಾದರೆ ಅದು ಗೃಹಲಕ್ಷ್ಮಿ ಯೋಜನೆ. ಆದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಎಂಥ ಗ್ರಹಣ ಅಂತಂದರೆ, ಆರಂಭದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇದೆ. ಆರಂಭದಲ್ಲಿ ಈ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೊಳ್ಬೇಕು ಅನ್ನುವಂಥ ಸಮಸ್ಯೆ, ಯಾರು ಅರ್ಹರು ಅನ್ನುವಂಥ ಸಮಸ್ಯೆ, ಅದರ ಜೊತೆಯಲ್ಲಿ ಯಾರು ಅನರ್ಹರು ಅನ್ನುವಂಥ ಸಮಸ್ಯೆ. ಆದರೆ ಮತ್ತೊಂದು ಕಡೆಯಲ್ಲಿ ಎಲ್ಲವೂ ಸರಿ ಹೋಯಿತು ಅಂತ ಅಂದ್ಕೊಳ್ಳುವಾಗ ಇಲ್ಲಿ ಸರ್ವರ್ ಸಮಸ್ಯೆ, ಇಂಥ ಹಲವು ಸಮಸ್ಯೆ ಎಲ್ಲವನ್ನು ಕೂಡ ದಾಟ್ಕೊಂಡು ಅಂತ ಈಗ ಅಂದ್ಕೊಳ್ತಾ ಇದ್ರೆ, ಈಗಲೂ ಕೂಡ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಗೆ, ಜೊತೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ. ಯಾಕಿಂತ ಪ್ರಶ್ನೆ ಅಂತಂದರೆ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಏನಾದರೂ ಕತ್ತರಿ ಹಾಕುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಎಲ್ಲವೂ ಕೂಡ ಮೂಡ್ತಾ ಇದೆ. ಯಾಕಂದರೆ ಈಗ ಪಿಂಚಣಿ ಯೋಜನೆಗೆ ಯಾವ ರೀತಿ ಪ್ರಮಾಣ ಪತ್ರವನ್ನು ನೀವು ಕೊಡಬೇಕು, ಅದೇ ರೀತಿಯಲ್ಲಿ ಈಗ ಈ ಗ್ಯಾರಂಟಿಗೂ ಕೂಡ, ಅಂದರೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಈ ನಮ್ಮ ಜೀವನ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನೀವು ಕೂಡ ಇದ್ರ ಬಗ್ಗೆ ಗಮನ ಹರಿಸಿರ್ಬೋದು, ಕೇಳಿರ್ಬೋದು. ಅದರ ಬಗ್ಗೆ ಒಂದಷ್ಟು ಅನುಮಾನಗಳಿರುತ್ತೆ. ಯಾವ ರೀತಿ ಪಡ್ಕೊಳ್ಳೋದು, ಯಾವ ರೀತಿ ಅಟ್ಯಾಚ್ ಮಾಡೋದು, ಅಟ್ಯಾಚ್ ಮಾಡಿದ ನಂತರದಲ್ಲಿ ಅಟ್ಯಾಚ್ ಆಯ್ತಾ ಇಲ್ವಾ ಅನ್ನೋದು ಗೊತ್ತಾಗೋದು ಹೇಗೆ, ಅಥವಾ ಇದನ್ನು ಕೊಡಲೇಬೇಕು ಅನ್ನೋದಾದರೆ ಯಾಕೆ ಕೊಡಬೇಕು, ಯಾವ ಕಾರಣದಿಂದ ಸರ್ಕಾರ ಈ ಒಂದು ಕ್ರಮವನ್ನು ಈಗ ಜಾರಿಗೆ ತರ್ತಾ ಇದೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈ ಡಿಜಿಟಲ್ ಕಾಂಟೆಂಟ್. ಈಗಾಗಲೇ ಈ ಗ್ಯಾರಂಟಿಗಳ ಯೋಜನೆ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆಯೇನೋ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗ್ತಾ ಇತ್ತು. ಆದರೆ ಹೊರೆ ಆಗ್ತಾ ಇದ್ರೂ ಕೂಡ ಹೊರೆಯನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿಯ ಮುತುವರ್ಜಿಯನ್ನು ವಹಿಸ್ತಾ ಇದೆ. ಅದರ ಜೊತೆಯಲ್ಲಿ ಆರಂಭದಿಂದಲೂ ಕೂಡ, ಯಾವಾಗ ಈ ಯೋಜನೆಗಳು ಆರಂಭ ಆಯಿತು 2.5 ವರ್ಷದಿಂದಲೂ ಕೂಡ ಈ ಗ್ಯಾರಂಟಿ ಗದ್ದಲದಲ್ಲೇ CM ಕಾಲ ದೂಡ್ಬಿಟ್ರಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ. ಆದರೆ ಈ ಪಂಚ ಗ್ಯಾರಂಟಿಗಳಿಗೆ ಕತ್ತರಿ ಹಾಕುವಂಥ ಪ್ರಯೋಗಕ್ಕೆ ಸರ್ಕಾರ ಏನಾದರೂ ಮುಂದಾಗಿದೆಯಾ ಅಂತ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಸರ್ಕಾರ ಹೇಳೋದು ಖಂಡಿತವಾಗ್ಲೂ ಕೂಡ ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ 5 ಗ್ಯಾರಂಟಿಗಳು ನಿಲ್ಲೋದಿಲ್ಲ, ನಾವು ಎಲ್ಲಿವರೆಗೂ ಸರ್ಕಾರ ಆಡಳಿತದಲ್ಲಿ ಇರುತ್ತೋ ಅಲ್ಲಿವರೆಗೂ ಕೂಡ ಈ ಎಲ್ಲ ಯೋಜನೆಗಳು ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾನೆ ಬಂದಿದೆ, ಅಶ್ಯೂರಿಟಿಯನ್ನು ಕೊಡ್ತಾನೆ ಬಂದಿದೆ. ಆದರೆ ಕಾಲಕ್ಕೆ ಬದಲಾದಂತಹ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಈಗ ಪ್ರಶ್ನೆಗಳು ಕಾಡ್ತಾ ಇರೋದು. ಅದರ ಮೊದಲ ಹೆಜ್ಜೆ ಅನ್ನುವಂತೆ ಈಗ ಗೃಹಲಕ್ಷ್ಮಿ ಯೋಜನೆಯತ್ತ ಸರ್ಕಾರ ಕಣ್ಣು ಹಾಕಿದೆ. ಅದು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಷ್ಟು ಕಳ್ಳಾಟಗಳಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅಂದರೆ ಯಾರು ಅರ್ಹರಿದ್ದಾರೋ ಅವ್ರಿಗೆ ಈ ಗೃಹಲಕ್ಷ್ಮಿ ಹಣ ಸೇರ್ತಾ ಇಲ್ಲ, ಯಾರು ಅನರ್ಹರಿದ್ದಾರೋ ಅವರು ಈ ಗೃಹಲಕ್ಷ್ಮಿ ಹಣವನ್ನು ಪಡಿತಾ ಇದ್ದಾರೆ. ಇದೆಲ್ಲವನ್ನು ತಪ್ಪಿಸೋದು ಹೇಗೆ, ಇದೆಲ್ಲವನ್ನು ಕಂಟ್ರೋಲಿಗೆ ತಗೊಳ್ಳೋದು ಹೇಗೆ ಅನ್ನುವಂಥದ್ದು ಸರ್ಕಾರಕ್ಕೂ ಕೂಡ ಬಹಳ ತಲೆನೋವಾಗಿತ್ತು. ಇಲ್ಲಿ ಪ್ರಮುಖವಾಗಿ ಕೇಳಿ ಬಂದಂಥ ಆರೋಪ ಅಂತಂದರೆ, ಸತ್ತವರ ಖಾತೆಗೂ ಕೂಡ ಈ ಗೃಹಲಕ್ಷ್ಮಿಯ ಹಣ ಹೋಗ್ತಾ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಸಿದ್ದರಾಮಯ್ಯನವರು ಈಗ ಆದೇಶ ಪತ್ರವನ್ನು ಹೊರಡಿಸಿದ್ದಾರೆ. ಈ ಆದೇಶ ಪತ್ರ ಇದೆಯಲ್ಲ, ಇದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಅಧಿಕೃತವಾಗಿ ಬಂದಂಥ ಪತ್ರ ಇದು. ಮುಖ್ಯಮಂತ್ರಿಗಳ ಕಚೇರಿಯಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಒಂದು ಪತ್ರ ಬಂದಿದೆ, ಆದೇಶ ಪತ್ರ ಬಂದಿದೆ. ಅದರಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾವ ರೀತಿಯಾಗಿ ತಮ್ಮ ಲೈಫ್ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಲಾಗಿದೆ. ಇದು ಈಗ ಈ ಫಲಾನುಭವಿಗಳ ಚಿಂತೆ ಕಾರಣ ಆಗಿರೋದು. ಹೇಗಿದನ್ನು ಅಟ್ಯಾಚ್ ಮಾಡೋದು ಅಥವಾ ಪಡ್ಕೊಳ್ಳೋದು ಹೇಗೆ, ಸರ್ಕಾರ ಇಂಥ ಹೊಸ ಯೋಜನೆಗಳನ್ನು ಅಥವಾ ಹೊಸ ಕ್ರಮಗಳನ್ನು ಈ ರೀತಿ ತಂದರೆ ನಮಗೆ ಬಹಳ ತೊಂದರೆ ಆಗುತ್ತಲ್ಲ. ಈಗಾಗಲೇ ಕಳೆದ 1 ತಿಂಗಳ ಹಿಂದೆ ನೀವು ಗಮನಿಸಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳು ಬಾಕಿ ಇದೆ, ಬಂದಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬಂತು ಸರ್ಕಾರದಲ್ಲಿ. ಆ ನಂತರದಲ್ಲಿ ಅದನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಆ ಖಾತೆಯ ತಿಂಗಳ ಬಾಕಿ ಏನಿತ್ತು ಅದನ್ನು ಜಮೆ ಕೂಡ ಮಾಡಲಾಯಿತು. ಇದರ ಜೊತೆಯಲ್ಲಿ ಈ ಯೋಜನೆಗಳು ಬಂದಂಥ ಸಂದರ್ಭದಲ್ಲಿ ಜನ ಅದನ್ನು ಬೇರೆ ದಾರಿಯಲ್ಲಿ, ಕಳ್ಳ ದಾರಿಯಲ್ಲಿ ತಗೊಳ್ಳೋದು ಕೂಡ ಗೊತ್ತಿರುವಂಥ ವಿಚಾರ. ಇದೆಲ್ಲದರಿಂದ ಸರ್ಕಾರದ ಬೊಕ್ಕಸಕ್ಕೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತಾ ಇದೆ ಅನ್ನೋದಂತೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇದನ್ನು ತಪ್ಪಿಸೋದು ಹೇಗೆ, ಈ ಕಳ್ಳಾಟವನ್ನು ತಪ್ಪಿಸೋದು ಹೇಗೆ, ಫಲಾನುಭವಿಗಳು ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದಂಥ ಸರ್ಕಾರ ಇನ್ನು ಮುಂದೆ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ತರೋದಕ್ಕೆ ಮುಂದಾಗಿದೆ. ಈ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂಥ ದಿನೇಶ್ ಗೂಳಿಗೌಡರು ಇಂಥ ಪ್ರಸ್ತಾವವನ್ನು ಸರ್ಕಾರದ ಮುಂದೆ ಇಟ್ಟಿದ್ರು. ಈ ರೀತಿಯಾಗಿ ಆಗ್ತಾ ಇದೆ, ಈ ರೀತಿ ಕಂಟ್ರೋಲಿಗೆ ತಗೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈಗ CM ಆದೇಶವನ್ನು
ವಿವರವನ್ನು ನೀಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯನ್ನು ಗಮನಿಸೋದಾದರೆ ಈ ಯೋಜನೆಯಲ್ಲಿ ಈವರೆಗೂ ಕೂಡ 1,27,00,000 ವೀಕ್ಷಕರೇ ಅರ್ಹ ಫಲಾನುಭವಿಗಳು ಇರೋದು. ಅದರ ಜೊತೆಯಲ್ಲಿ ಸರ್ಕಾರನೇ ಹೇಳಿದಂತೆ, ಅಂದರೆ ಸರ್ಕಾರನೇ ಕೊಟ್ಟಿರುವಂಥ ಅಂಕಿಅಂಶಗಳು, ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ 57,300 ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದೇವೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಈ ಫಲಾನುಭವಿಗಳ ಪಟ್ಟಿ ಇದೆಯಲ್ಲ, ಅದು ಕಾಲಕ್ಕೆ ಪರಿಶೀಲನೆ ಆಗಬೇಕು ಅನ್ನುವಂಥದ್ದು ಈಗ ದಿನೇಶ್ ಗೂಳಿಗೌಡರು ಮಾಡಿರುವಂಥ ಮನವಿ. ಅದು ರಾಜ್ಯ ಸರ್ಕಾರದ ಮುಂದೆ ಇದೆ. ರಾಜ್ಯ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆ ಏನಿದೆ ಅದರತ್ತ ಈಗ ಮನಸ್ಸು ಮಾಡಿರೋದು ಸರ್ಕಾರ. ಆ ನಿಟ್ಟಿನಲ್ಲಿ ಈ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಪಿಂಚಣಿ ಪಡೆಯೋದಕ್ಕೆ ಯಾವ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನೀವು ಬ್ಯಾಂಕ್ಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಲ್ವ, ಅದನ್ನು ಸಲ್ಲಿಕೆ ಮಾಡ್ತೀರಾ, ನಾನು ಜೀವಂತವಾಗಿದ್ದೀನಿ ಅನ್ನುವಂಥದ್ದನ್ನು ಆವಾಗ ತೋರಿಸ್ಕೊಳ್ಬೇಕಾಗುತ್ತೆ ಕೆಲವೊಂದು ಯೋಜನೆಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ. ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಫಾರ್ ಎಕ್ಸಾಂಪಲ್ ಪಿಂಚಣಿ ಯೋಜನೆ. ಅದೇ ರೀತಿಯಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಈ ಅರ್ಹ ಫಲಾನುಭವಿಗಳು ಯಾರಿರ್ತಾರೆ ಅಂದರೆ ಮನೆಯ ಯಜಮಾನಿ ಅಂತ ಅನ್ನಿಸ್ಕೊಂಡಂಥವ್ರು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿರುವಂಥವ್ರು, ಅವರು ಜೀವಿತ ಪ್ರಮಾಣವನ್ನು ಸಲ್ಲಿಸೋದು ಕಡ್ಡಾಯ ಆಗಿರುತ್ತೆ. ಇಂಥದ್ದೊಂದು ಮನವಿ ಈಗಾಗಲೇ ಸರ್ಕಾರದ ಮುಂದೆ ಇದೆ, ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ. ಹಾಗಾಗಿ ಸರ್ಕಾರ ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಒಂದಷ್ಟು ಪ್ರಶ್ನೆ. ಮಹತ್ವಾಕಾಂಕ್ಷೆಯ ಯೋಜನೆ ಬೇರೆ, ಹಾಗಾಗಿ ಇದನ್ನು ದುರುಪಯೋಗ ಮಾಡ್ಕೊಳ್ತಾ ಇರೋರ ಸಂಖ್ಯೆ ಏನು ಕಡಿಮೆ ಇದೆಯಾ ಅದು ಕೂಡ ಬಹಳ ಇದೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಈಗ ಸರ್ಕಾರದ ಮುಂದೆ ಇರುವಂಥ ಒಂದು ಆಪ್ಷನ್. ಹಾಗಾಗಿ ಮೃತಪಟ್ಟಂಥ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಬಾರದು ಅನ್ನೋದಾದರೆ ಈ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸೋದು ಕಡ್ಡಾಯ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಪಿಂಚಣಿದಾರರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಈ ನಿಯಮ ಜಾರಿ ಮಾಡಬೇಕು ಅನ್ನುವಂಥ ಯೋಚನೆ. ಆ ರೀತಿ ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ಕೋಟಿಗಟ್ಟಲೆ ಸರ್ಕಾರಿ ಹಣ ಸೋರಿಕೆ ಆಗ್ತಾ ಇದೆ ಅಥವಾ ಪೋಲ್ ಆಗ್ತಾ ಇದೆ, ಇದೆಲ್ಲವೂ ಕೂಡ ಅಥವಾ ಮಿಸ್ಯೂಸ್ ಆಗ್ತಾ ಇದೆ, ಇದೆಲ್ಲವನ್ನೂ ಕೂಡ ತಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಯೋಚನೆಯನ್ನು ಮಾಡಿರೋದು. ಹಾಗಾಗಿ ದುರುಪಯೋಗ ಆಗಬಾರ್ದು, ಮಿಸ್ಯೂಸ್ ಆಗಬಾರ್ದು, ಪೋಲ್ ಆಗಬಾರ್ದು, ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲಬೇಕು ಅಂತಂದರೆ ಈ ಹೊಸ ನಿಯಮ ತರೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾದಂತೆ ಕಾಡಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮರಣ ಹೊಂದಿರುವ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಏನಾದರೂ ಹೋಗ್ತಾ ಇದ್ರೆ ಅದನ್ನು ತಪ್ಪಿಸೋದಕ್ಕೆ ಈಗ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡೋದು ಕಡ್ಡಾಯ. ಅದರ ಬಗ್ಗೆ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಆದೇಶ ಪತ್ರವನ್ನು ಕೂಡ ಈಗಾಗಲೇ ಹೊರಡಿಸಿದೆ. ಅದರ ಜೊತೆಯಲ್ಲಿ ದಿನೇಶ್ ಗೂಳಿಗೌಡ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಈಗಾಗಲೇ ಮನವಿ ಮೂಲಕ ಸಲ್ಲಿಕೆ ಮಾಡಿದ್ರು. ಅದನ್ನು ಸಿಎಂ ಪುರಸ್ಕಾರ ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮವನ್ನ ಕೈಗೊಳ್ಳಿ ಅಂತ ಸರ್ಕಾರದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆಗಳು ನಡೆದಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥ ವಿಚಾರ. ಸೊ ಹಾಗಾಗಿ ಇದನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಕ್ರಮಗಳು ಆಗಬೇಕಾಗಿದೆ. ಈಗಾಗಲೇ ಹೇಳಿದೆ ನಾನು ವೀಕ್ಷಕರೇ, 1,24,00,000 ಫಲಾನುಭವಿಗಳಿದ್ದಾರೆ. ಸರ್ಕಾರವೇ ಹೇಳಿದಂತೆ 57,300 ಕೋಟಿಯನ್ನು ಈಗಾಗಲೇ ವ್ಯಯಿಸಿದೆ ಸರ್ಕಾರ ಅಂತ ಗೊತ್ತಾಗಿರುವಂಥ ವಿಚಾರ. ಸೋರಿಕೆ ಎಲ್ಲ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಈಗ ಹೇಳಲಾಗ್ತಾ ಇದೆ. ಹಾಗಾದರೆ ದಿನೇಶ್ ಗೂಳಿಗೌಡ ಅವರು ಈಗಾಗಲೇ ಮನವಿಯನ್ನು ಮಾಡಿದ್ರು ಅನ್ನೋದಾದರೆ ಈ ಮನವಿಯಲ್ಲಿ ಏನೇನು ವಿಚಾರಗಳಿದೆ ಹಾಗಾದರೆ ಅನ್ನೋದನ್ನು ಒಂದು ಸರಿ ಗಮನ ಹರಿಸ್ಕೊಂಡು ಬರೋಣ ವೀಕ್ಷಕರೇ. ಈ ಅಂತ್ಯೋದಯ ಆಗಿರ್ಬೋದು ಅಥವಾ BPL ಮತ್ತು APL ಪಡಿತರ ಚೀಟಿಗಳಲ್ಲೂ ಕೂಡ ಕುಟುಂಬದ ಯಜಮಾನಿ ಅಂತ ನಮೂದಿಸಿರುವಂಥ ಮಹಿಳೆ ಈ ಯೋಜನೆಯ ಫಲಾನುಭವಿ ಆಗಿರ್ತಾಳೆ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,24,00,000 ಜನ ಅರ್ಹ ಫಲಾನುಭವಿಗಳಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಜೊತೆಯಲ್ಲಿ ಆರ್ಥಿಕ ಸಹಾಯವನ್ನು ಕೂಡ ಈಗಾಗಲೇ ಪಾವತಿ ಮಾಡಲಾಗಿದೆ. ಜೊತೆಗೆ ಮರಣ ಹೊಂದಿರುವಂಥ ಮಾಹಿತಿಗಳು ಕಾಲಕ್ಕೆ ಪರಿಶೀಲನೆಯನ್ನು ನಡೆಸಬೇಕು ಅನ್ನುವಂಥ ಮನವಿಯನ್ನು ದಿನೇಶ್ ಗೂಳಿಗೌಡ ಸರ್ಕಾರದ ಮುಂದೆ ಇಟ್ಟಿದ್ರು. ಅದರ ಜೊತೆಯಲ್ಲಿ ಮರಣ ಹೊಂದಿರುವಂಥ ಫಲಾನುಭವಿಗಳಿಗೆ ಧನ ಸಹಾಯ ಪಾವತಿ ಆಗೋದನ್ನು ಕೂಡ ತಪ್ಪಿಸಬೇಕಿದೆ ಅನ್ನೋದನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿದ್ರು. ಹಾಗಾದರೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಕ್ರಮ ಆಗಬೇಕಲ್ಲ ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ನೌಕರರು ಪಿಂಚಣಿ ಪಡೆಯೋದಕ್ಕೆ ಪ್ರತಿ ವರ್ಷ ಬ್ಯಾಂಕ್ಗಳಿಗೆ ತಮ್ಮ ಜೀವಿತ ಪ್ರಮಾಣವನ್ನು ಸಲ್ಲಿಕೆ ಮಾಡ್ತಾರೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕಡ್ಡಾಯ ಮಾಡಿದ್ರೆ ಹೇಗೆ ಅನ್ನುವಂಥ ಒಂದು ಚಿಂತನೆ ಈಗ ನಡೀತಾ ಇರೋದು. ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅದೇ ಅಪ್ಲೈ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸರ್ಕಾರ ಯೋಚನೆಯನ್ನು ಮಾಡಿದೆ. ಜೊತೆಯಲ್ಲಿ ಈ ಹಿಂದೆಯೂ ಕೂಡ ಒಂದಷ್ಟು ಅನುಮಾನಗಳು ಕಾಡಿತ್ತು. ಎಲ್ಲಿ ಪೋಲ್ ಆಗ್ತಾ ಇದೆ, ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ, ಹಾಗಾದರೆ ಎಲ್ಲಿ ಪೋಲ್ ಆಗ್ತಾ ಇದೆ ಅನ್ನೋದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ 1,44,056 ಮಹಿಳಾ ಫಲಾನುಭವಿಗಳು ಈಗಾಗಲೇ ನಿಧನರಾಗಿದ್ದಾರೆ, ಮೃತಪಟ್ಟಿದ್ದಾರೆ. ಆ ಮೃತಪಟ್ಟವರ ಪೈಕಿ
1,44,000 ಏನಿದಾರಲ್ವಾ, ಅದರಲ್ಲಿ 68,776 ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅವರ ಡೆತ್ ಆದ ನಂತರವೂ, ಮರಣ ಹೊಂದಿದ ನಂತರವೂ ಕೂಡ ಅವ್ರಿಗೆ ದುಡ್ಡು ಜಮೆಯಾಗಿದೆ. ಎಷ್ಟಪ್ಪ ಜಮೆ ಆಗಿದೆ, ಸರ್ಕಾರಕ್ಕೆ ಎಷ್ಟು ಲಾಸ್ ಆಯಿತು ಅಂತ ನೀವು ಕೇಳೋದಾದರೆ, ಈ ಮೃತಪಟ್ಟವರ ಖಾತೆಗೆ ಒಟ್ಟು 79,75,66,000 ಜಮೆ ಆಗಿರೋ. 1-2 ಕೋಟಿ ಅಲ್ಲ, ಸರಿಸುಮಾರು 80 ಕೋಟಿ ಅಂತಾನೆ ಇಟ್ಕೊಳ್ಳಿ. 80 ಕೋಟಿ ಜಮೆ ಆಗಿದೆ ಅಂತಂದರೆ ಸರ್ಕಾರದ ಬೊಕ್ಕಸಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರತಿ ಕಂತಿನಲ್ಲಿ ಪಾವತಿಯಾಗಿರೋದು ಸುಮಾರು 80 ಕೋಟಿ ಸರ್ಕಾರಕ್ಕೆ ಈಗಾಗಲೇ ಆಗಿರುವಂಥ ನಷ್ಟ. ಇನ್ನು ಮುಂದೆ ಅದು ಆಗಬಾರದು ಅನ್ನೋದಾದರೆ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಗಮನಿಸಿದಂಥ ಸರ್ಕಾರ ಈಗ ಈ ಲೈಫ್ ಸರ್ಟಿಫಿಕೇಟ್ ಕಡ್ಡಾಯಗೊಳಿಸಿರೋದು. ಅದರ ಜೊತೆಯಲ್ಲಿ ನಿಮಗೇನಾದರೂ ಗೊಂದಲಗಳಿದ್ರೆ ಅಥವಾ ಈಗಾಗಲೇ ಕುಂದುಕೊರತೆಗಳು, ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಅಂದರೆ ಈ ತಿಂಗಳ ಕಂತಿನ ಹಣ ಬಂದಿಲ್ಲ, ಹಿಂದಿನ ಕಂತಿನ ಹಣ ಬಂದಿಲ್ಲ, ಮುಂದಿನ ಕಂತಿನ ಹಣ ಬರೋದು ಯಾವಾಗ, ಇಂಥದ್ದೆಲ್ಲ ಒಂದಷ್ಟು ಪ್ರಶ್ನೆಗಳಿದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ಕುಂದುಕೊರತೆಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರನೇ ಒಂದು ಸಹಾಯವಾಣಿಯನ್ನು ಕೂಡ ತೆರೆದಿದೆ. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 181 ಅಂದರೆ 181 ಅನ್ನುವಂಥ ಸಂಖ್ಯೆಯ ಸಹಾಯವಾಣಿಯನ್ನ ಈಗಾಗಲೇ ತೆರೆದಿದೆ. ಇದರ ಅಡಿಯಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಗೃಹಲಕ್ಷ್ಮಿಯನ್ನ ಕೂಡ ತಂದಿರೋದು. ಅಂದರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಏನೇ ಕ್ವೈರೀಸ್ ಇದ್ರೂ ಕೂಡ, ಎನ್ಕ್ವೈರಿ ಇದ್ರೂ ಕೂಡ ನೀವು ಅಲ್ಲಿ ಅವ್ರ ಗಮನಕ್ಕೆ ತರಬಹುದು. ಗಮನಕ್ಕೆ ತಂದು ಅಲ್ಲಿ ಪರಿಹಾರ, ಅಂದರೆ ಒಂದಷ್ಟು ಪ್ರಶ್ನೆಗಳಿಗೆ ಗೊಂದಲಗಳೇನಾದರೂ ಇದ್ದರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದು. ಸರಿ, ಹಾಗಾದರೆ ಈಗ ಲೈಫ್ ಸರ್ಟಿಫಿಕೇಟ್, ಜೀವಿತ ಈ ಪ್ರಮಾಣ ಪತ್ರ ಅಂತ ಏನು ಹೇಳ್ತೀವಿ, ಅದನ್ನು ಪಡ್ಕೊಳ್ಳೋದು ಹೇಗೆ? ಅದು ನಮ್ಮ ಆಧಾರ್ಗೆ ಅಟ್ಯಾಚ್ ಮಾಡಬೇಕು, ಅಕೌಂಟ್ಗೆ ಅಟ್ಯಾಚ್ ಮಾಡಬೇಕು, ಗೃಹಲಕ್ಷ್ಮಿ ಖಾತೆಗೆ ಅಟ್ಯಾಚ್ ಆಗಿ ಅದು ನಮಗೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ಬರೋದು ಹೇಗೆ? ಇಂಥದ್ದು ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಭಾಳ ಸಿಂಪಲ್. ಸರ್ಕಾರ ಅದಕ್ಕೂ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿರೋದು. ಅಂದರೆ ಈಗಾಗಲೇ ನೀವು ಪಿಂಚಣಿ ಪಡೆಯೋರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಲೈಫ್ ಸರ್ಟಿಫಿಕೇಟನ್ನು ಪಡಿಬೇಕು ಅನ್ನೋದು ಗೊತ್ತಿರುತ್ತೆ. ಅಥವಾ ಈಗ ಗೃಹಲಕ್ಷ್ಮಿ ಪಡೆಯೋರು ಹಾಗಾದರೆ ಏನು ಮಾಡಬೇಕು ಅನ್ನೋದನ್ನು ಗಮನಿಸಿದ್ರೆ, ಈ ಜೀವನ್ ಪ್ರಮಾಣ ಆ್ಯಪ್ ಅಥವಾ ಜೀವನ್ ಪ್ರಮಾಣ್ ಪೋರ್ಟಲ್ ಮೂಲಕ ಇದನ್ನು ಪಡಿಬಹುದು. ಅಥವಾ ಉಮಂಗ್ ಆ್ಯಪ್ ಅಂತ ಏನಿದೆ, ಆ ಉಮಂಗ್ ಆ್ಯಪಲ್ಲೂ ಕೂಡ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಪಡಿಬಹುದು. ಏನು ಮಾಡಬೇಕು ಹಾಗಾದರೆ? ಸ್ಟೆಪ್ ಬೈ ಸ್ಟೆಪ್ ಒಂದಷ್ಟು ವಿಚಾರಗಳಿದೆ. ಸಾಧ್ಯ ಆದರೆ ಅದನ್ನು ನೋಟ್ ಮಾಡ್ಕೊಳ್ಳಿ, ಅಥವಾ ನೀವು ಅದನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಅದು ಎಲ್ಲವೂ ಕೂಡ ಒಂದಷ್ಟು ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ಆ ರೀತಿಯಾಗಿ ನಿಧಾನಕ್ಕೆ ಎಲ್ಲವನ್ನು ಫಿಲ್ ಮಾಡ್ಕೊಂಡು ಬಂದರೆ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಪಡ್ಕೊಳ್ಬಹುದು. ಮೊದಲಿಗೆ ಈ ಪೋರ್ಟಲನ್ನು, ಜೀವನ್ ಪ್ರಮಾಣ ಅನ್ನುವಂಥ ಪೋರ್ಟಲ್ ಆಗಿರ್ಬೋದು ಅಥವಾ ಆ್ಯಪ್ ಆಗಿರ್ಬೋದು, ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡ ನಂತರದಲ್ಲಿ, ಅಥವಾ ಉಮಂಗ್ ಆ್ಯಪ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಅದರಲ್ಲೂ ಕೂಡ ನೀವು ಈ ಲೈಫ್ ಸರ್ಟಿಫಿಕೇಟ್ ಪಡ್ಕೊಳ್ಬಹುದು. ಅಥವಾ ಇಲ್ಲ ಅಂತಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ನಂತರ ಕ್ಲೈಂಟ್ ರಿಜಿಸ್ಟ್ರೇಷನ್ ಅಂತ ಕೇಳುತ್ತೆ. ಆ ಕ್ಲೈಂಟ್ ರಿಜಿಸ್ಟ್ರೇಷನಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು, ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಆಧಾರ್ ಕಾರ್ಡ್ ಮಾಹಿತಿ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಜೊತೆಯಲ್ಲಿ ಇಮೇಲ್, ಇದೆಲ್ಲವೂ ಕೂಡ ಇಂಟರ್ಲಿಂಕ್ ಆಗಿರಬೇಕು. ವೀಕ್ಷಕರೇ ಗಮನಿಸಿ, ಈಗಾಗಲೇ ನೀವು ಆಧಾರ್ ಕಾರ್ಡ್ಗೆ ಯಾವುದನ್ನು ಕೊಟ್ಟಿದ್ರಿ, ಜೊತೆಗೆ ಗೃಹಲಕ್ಷ್ಮಿಗೆ ಯಾವುದು ಅಟ್ಯಾಚ್ ಆಗಿದೆ, ಅದೆಲ್ಲವನ್ನು ಕೂಡ ಸೇಮ್ ಟು ಸೇಮ್, ಯಾವುದನ್ನು ಬದಲಾವಣೆ ಮಾಡೋ ಹಾಗಿಲ್ಲ. ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ತೊಂದರೆ ಆಗೋದು ಸಹಜ. ಹಾಗಾಗಿ ಯಾವುದನ್ನು ಕೊಟ್ಟಿದ್ರಿ ಅದನ್ನೇ ನೀವು ಅಲ್ಲೂ ಕೂಡ ಕ್ಲೈಂಟ್ ರಿಜಿಸ್ಟ್ರೇಷನ್ ಅಂತ ಏನು ಓಪನ್ ಆಗುತ್ತೆ ಒಂದು ಪೇಜ್, ಅಲ್ಲಿ ನೀವು ಎಲ್ಲವನ್ನು ನಮೂದು ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಅದರ ಜೊತೆಯಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್, ಇದೆಲ್ಲವನ್ನು ಒಂದಷ್ಟು ಮಾಹಿತಿಗಳನ್ನು ಕೇಳುತ್ತೆ. ಅದೆಲ್ಲವೂ ಫಿಲ್ ಆದ ನಂತರದಲ್ಲಿ ನೀವು ಯಾವ ರೀತಿ ಆಧಾರನ್ನು ಬಳಸಿದ ತಕ್ಷಣ ನಿಮಗೊಂದು OTP ಬರುತ್ತೆ. ಆ OTP ಸೇಫಾ, ನೀವೇ ಬಳಸ್ತಾ ಇದ್ದೀರಾ, ಅಥವಾ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆ, ಅದೆಲ್ಲವನ್ನು ಕೂಡ ಖಚಿತಪಡಿಸ್ಕೊಳ್ಳೋದಕ್ಕೆ, ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಇರುವಂಥ ಒಂದು ಸೇಫೆಸ್ಟ್ ಮೆಥಡ್. ಆ ರೀತಿ ಒನ್ ಟೈಮ್ ಪಾಸ್ವರ್ಡ್ ಒಂದು ಬರುತ್ತೆ. ಆ ಪಾಸ್ವರ್ಡನ್ನು ಕೂಡ ನೀವು ಹಾಕಬೇಕು. ಆ ಪಾಸ್ವರ್ಡ್ ಹಾಕಿದ ನಂತರದಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಸ್ಟೆಪ್, ಮುಂದಿನ ಸ್ಟೆಪ್ ಏನಪ್ಪ ಅಂತಂದರೆ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕು. ಅಂದರೆ ಅಕೌಂಟ್ ನಂಬರ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಡೀಟೇಲ್ಸ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೊಟ್ಟ ನಂತರದಲ್ಲಿ ಎಲ್ಲವೂ ಕೂಡ ಸೇವ್ ಆಗುತ್ತೆ, ಸ್ಟೋರ್ ಆಗುತ್ತೆ. ಆ ನಂತರದಲ್ಲಿ ಕೇಳೋದು ಅದು ಫೇಸ್ ಅಥೆಂಟಿಕೇಷನ್, ಅಂದರೆ ನಿಮ್ಮ ಮುಖಚರ್ಯೆಯನ್ನು ಗುರುತಿಸುತ್ತೆ. ಈಗಾಗಲೇ ನಿಮ್ಮ ಫೇಸ್ ID ಅದೆಲ್ಲವೂ ಕೂಡ ರಿಜಿಸ್ಟರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ತಂಬಾಗಿರ್ಬೋದು, ಇದೆಲ್ಲವೂ ಕೂಡ ರಿಜಿಸ್ಟರ್ ಆಗಿರೋದ್ರಿಂದ ನೀವೇನಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಫೇಸ್ ಅಥೆಂಟಿಕೇಷನ್ ಓಪನ್ ಆಗುತ್ತೆ. ಅದನ್ನು, ಅಂದರೆ ಬಹಳ ಬೆಳಕಿರುವಂಥ ಪ್ರದೇಶದಲ್ಲಿ ನೀವು ನಿಮ್ಮ ಫೇಸ್ ಅಥೆಂಟಿಕೇಷನ್ ಮಾಡಬೇಕು. ಅಂದರೆ ಮುಖದ ಹತ್ತಿರ ಫೋನ್ ಹಿಡಿದು ಯಾವ ರೀತಿಯಲ್ಲಿ ನೀವು ಬೇರೆ ಆ್ಯಪ್ಗಳಿಗೆ ಬಳಸ್ತೀರೋ ಅದೇ ರೀತಿಯಲ್ಲಿ ಫೇಸ್ ಅಥೆಂಟಿಕೇಷನನ್ನು ಕೂಡ ಮಾಡಬೇಕು. ಆ ನಂತರದಲ್ಲಿ ನಿಮ್ಮ ಅಕೌಂಟ್ ಅಥವಾ
ನಿಮ್ಮ ಕ್ಲೈಂಟ್ ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ರಿ ಅದು ವೆರಿಫೈಡ್ ಅಂತ ಬರುತ್ತೆ. ವೆರಿಫೈ ಆದ ನಂತರದಲ್ಲಿ ನೀವು ಈ ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರ ಜೊತೆಯಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ಅಂತ ಅಂದರೆ ಪ್ರಮಾಣ್ ID ಕೂಡ ಬರುತ್ತೆ. ಪ್ರಮಾಣ್ ID ಅಂತಂದರೆ ನೀವು ಜೀವಂತವಾಗಿ ಇದ್ದೀರಿ ಅನ್ನೋದಕ್ಕೆ ನಿಮಗೊಂದು ಐಡೆಂಟಿಫಿಕೇಷನ್ ಇರುತ್ತೆ, ಅಂದರೆ ಒಂದು ನಂಬರ್ ಇರುತ್ತೆ. ಆ ಪರ್ಟಿಕ್ಯುಲರ್ ID ಕೂಡ ನಿಮಗೆ ಅದರಲ್ಲೇ ಬಂದುಬಿಡುತ್ತೆ. ಸೊ ಈ ಆ್ಯಪು ಅಥವಾ ಮೊಬೈಲಲ್ಲಿ ಆಗ್ತಾ ಇಲ್ಲ, ಸಾಧ್ಯ ಆಗೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ ಅಂತ ಏನಾದರೂ ಇದ್ದರೆ ಅವ್ರಿಗೂ ಒಂದು ಪೋರ್ಟಲ್ ಇದೆ. ಅಂದರೆ ಈ ಸಾಮಾನ್ಯವಾಗಿ ಆಧಾರ್ ಸೇವಾ ಕೇಂದ್ರಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಈ ಪೋಸ್ಟ್ ಆಫೀಸ್ ಆಗಿರ್ಬೋದು, ಇಲ್ಲೂ ಕೂಡ ನೀವು ಯಾರಾದರೂ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಲೈಫ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿಂದಲೂ ಕೂಡ ಪಡ್ಕೊಳ್ಬಹುದು. ಈ ರೀತಿಯಾಗಿ ಗೃಹಲಕ್ಷ್ಮಿಗೆ ಅದನ್ನು ಅಟ್ಯಾಚ್ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ತಿಂಗಳುಗಳಲ್ಲಿ ಗೃಹಲಕ್ಷ್ಮಿಯ ಹಣ ಸೇಫ್ ಆಗಿ ನಿಮ್ಮ ಖಾತೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೀವೇನಾದರೂ ಇದನ್ನು ಮಾಡಿಸಿಲ್ಲ ಅನ್ನೋದಾದರೆ, ನೀವು ಇದ್ದೀರೋ ಇಲ್ವೋ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಆಗಿಲ್ಲ ಅನ್ನೋದಾದರೆ ಮುಂದಿನ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಬರೋದು ಡೌಟ್ ಅಂತ ಹೇಳಬಹುದು. ಹಾಗಾಗಿ ಆದಷ್ಟು ಬೇಗ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಲೈಫ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡ್ಬಿಡಿ. ಯಾಕಂದರೆ ಮುಂದಿನ ತಿಂಗಳಲ್ಲಿ ಎಲ್ಲವೂ ಕೂಡ ಈ ಗೃಹಲಕ್ಷ್ಮಿ ಹಣಕ್ಕೆ ಇದು ಬೇಕಾಗಬಹುದು. ಇದಾಗಿತ್ತು ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಕಾಂಟೆಂಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.